ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೀನರಾಶಿ, ಮೀನಲಗ್ನ ಜುಲೈ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಮೀನರಾಶಿ, ಮೀನಲಗ್ನದವರಿಗೆ ಮಿಶ್ರದಿಂದ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಈ ಬರುವಂತಹ ತಿಂಗಳಲ್ಲಿ ಗ್ರಹಗಳ ಸ್ಥಿತಿ ನೋಡೋದಾದ್ರೆ ನೋಡಿ, ನಿಮಗೆ ರಾಶಿ ಲಗ್ನದಿಂದ ರಾಹು ಸಂಚಾರ ಆಗ್ತಿದ್ದಾನೆ. ಮಿಶ್ರ ಫಲವನ್ನ ರಾಹುವಿನಿಂದ ನಿರೀಕ್ಷೆ ಮಾಡಬಹುದು. ಮಂಗಳ ಧನಸ್ಥಾನದಲ್ಲಿ 2 ವಾರಗಳ ಕಾಲದ ನಂತರ ತೃತೀಯ ಸ್ಥಾನಕ್ಕೆ ಸಂಚಾರ ಆಗ್ತಾನೆ. ತುಂಬಾ ಉತ್ತಮವಾದಂತಹ ಯೋಗಗಳು ಗುರು ಮತ್ತೆ ಮಂಗಳ ನಿಮ್ಮ ತೃತೀಯ ಸ್ಥಾನದಲ್ಲಿ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ನಾನಾ ರೀತಿಯ ಬದಲಾವಣೆಗಳಾಗಿರ್ಬೋದು, ನಿಮ್ಮಲ್ಲಿ ಹೊಸತನವಾದ ಬದಲಾವಣೆ ತರುವಂತಹ ತಿಂಗಳಾಗಿರುತ್ತೆ. ರವಿ ಮತ್ತೆ ಶುಕ್ರ ನಿಮ್ಮ ಸುಖ ಸೌಕರ್ಯಗಳ ಸ್ಥಾನದಿಂದ ಮಿಶ್ರ ಫಲವನ್ನ ಕೊಡ್ತಾನೆ. ಪಂಚಮದಲ್ಲಿ 3 ಗ್ರಹಗಳ ಸಂಯೋಗ ನಿಮಗೆ 2 ವಾರಗಳ ಕಾಲದ ನಂತರ ರವಿ, ಶುಕ್ರ ಮತ್ತೆ ಬುಧ ಪಂಚಮ ಸ್ಥಾನದಲ್ಲಿ ಮಿಶ್ರ ಫಲವನ್ನ ನೋಡಬಹುದು. ಬುಧ ಷಷ್ಠ ಸ್ಥಾನಕ್ಕೆ ಸಂಚಾರ ಆಗ್ತಾನೆ. 2 ವಾರಗಳ ಕಾಲದ ನಂತರ ಅದ್ಭುತವಾದಂತಹ ಯೋಗಗಳು ಕೂಡ ನೋಡಬಹುದು. ಸಪ್ತಮದಲ್ಲಿ ಕೇತು ಮಿಶ್ರ ಫಲವನ್ನ, ಶನೀಶ್ವರ ನಿಮಗೆ ವಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಅಲ್ಲೂ ಮಿಶ್ರ ಫಲವನ್ನ ನೋಡಬಹುದು. ನಿಮ್ಮ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ ಬರುವಂತಹ ತಿಂಗಳಲ್ಲಿ. ತುಂಬಾನೇ ಜವಾಬ್ದಾರಿಯಾದಂತಹ ನಡವಳಿಕೆ ಆಗಿರ್ಬೋದು, ಬೇರೆಯವರ ಕೆಲಸ ಕಾರ್ಯಗಳನ್ನ ನೀವು ಮಾಡುವಂತಹ ಸಾಮರ್ಥ್ಯ ಆಗಿರ್ಬೋದು, ತಗೊಂಡಂತ ಕೆಲಸ ಕಾರ್ಯಗಳು ಪರಿಪೂರ್ಣತೆ ಇರುತ್ತೆ. ಮತ್ತೆ ನಿಮ್ಮ ಒಂದು ಬೇರೆಯವರಿಗೆ ಸಹಕಾರ ಮಾಡುವಂತಹ ಮಾನಸಿಕ ಸ್ಥಿತಿ, ಮತ್ತೆ ತುಂಬಾನೇ ಹೊಸತನದ ಪ್ರಯೋಗಗಳಾಗಿರ್ಬೋದು, ಜೀವನದಲ್ಲಿ ಒಂದು ಅಭಿವೃದ್ಧಿ ಮಾಡಬೇಕಾದಂತಹ ಹೊಸ ಆಶಯ ಆಕಾಂಕ್ಷೆಗಳನ್ನ ಇಟ್ಟುಕೊಳ್ಳುವಂತಹ ತಿಂಗಳಾಗಿರುತ್ತೆ. ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳಿಂದ ದೂರ ಆಗುವಂತಹ ಒಂದು ಮಾನಸಿಕ ಸ್ಥಿತಿ ಕೂಡ ಇರುತ್ತೆ. ಕುಟುಂಬದ ಜವಾಬ್ದಾರಿಯನ್ನ ತಗೊಳ್ಳುವಂತಹ ಒಂದು ಮಾನಸಿಕ ಸ್ಥಿತಿ ಬರುವಂತಹ ತಿಂಗಳಲ್ಲಿ ಮೀನರಾಶಿ, ಮೀನಲಗ್ನದವರು ನೋಡುವಂತಹ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ಹಣಕಾಸಿನ ಸ್ಥಿತಿ, ಈ ಹಣಕಾಸಿನ ಸ್ಥಿತಿ ಬರುವಂತಹ ತಿಂಗಳಲ್ಲಿ ಉತ್ತಮವಾದಂತಹ ಸ್ಥಿತಿಗೆ ಹೋಗುವಂತಹ ಅವಕಾಶಗಳು ಕೂಡ ಇದೆ. ಮಂಗಳ ನಿಮಗೆ ಧನಸ್ಥಾನದಿಂದನೇ ಸಂಚಾರ ಆಗ್ತಿರೋದ್ರಿಂದ ಆದಾಯದ ಮೂಲಗಳು ಹೊಸದಾಗಿ ನಿಮಗೆ ಆಕಸ್ಮಿಕವಾಗಿ ಬರುವಂತಹ ಮಾರ್ಗಗಳಾಗಿರ್ಬೋದು, ಹೊಸ ಮಾರ್ಗಗಳನ್ನ ಹುಡುಕುವ ಪ್ರಯತ್ನದಲ್ಲಿ ಇರ್ತೀರಾ. ಮಂಗಳ ಮತ್ತೆ ಗುರು ತೃತೀಯ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮಗೆ ಹೊಸ ಮಾರ್ಗಗಳಾಗಿರ್ಬೋದು, ಮತ್ತೆ ಸಣ್ಣ ಸಣ್ಣ ವ್ಯವಹಾರಗಳಿಂದ, ಮತ್ತೆ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೋ, ಟ್ರೇಡಿಂಗ್ ಮಾಡ್ತಿರ್ತಾರೋ ಅಂಥವ್ರಿಗೆ ಬರುವಂತಹ ತಿಂಗಳಲ್ಲಿ ಆದಾಯ ಮತ್ತೆ ಆಕಸ್ಮಿಕ ಲಾಭವನ್ನು ಕೂಡ ನೋಡುವಂತಹ ಅವಕಾಶಗಳಿದೆ. ಜೊತೆಗೆ ಮತ್ತೆ ಹಿರಿಯರ ಅನುಗ್ರಹ ಮತ್ತೆ ದೈವ ಬಲ ಇವೆರಡೂ ಕೂಡ ಈ ಬರುವಂತಹ ತಿಂಗಳಲ್ಲಿ ಮೀನರಾಶಿ, ಮೀನಲಗ್ನ ನೋಡುವಂತಹ ಅವಕಾಶಗಳಿದೆ. ಬ್ಯಾಂಕ್ಗಳಿಂದ ಸಹಕಾರಗಳಾಗಿರ್ಬೋದು, ಮತ್ತೆ ಹಣಕಾಸಿನ ವಿಚಾರದಲ್ಲಿ ಮಿತ್ರರ ಸಹಕಾರ ಕೂಡ ಸಿಗುವಂತಹ ಅವಕಾಶ ಯೋಗಗಳಿದೆ. ಹಾಗಾಗಿ ಬರುವಂತಹ ತಿಂಗಳು ಹಣಕಾಸಿನ ಸ್ಥಿತಿಯಲ್ಲಿ ಉತ್ತಮವಾದದಿರುತ್ತೆ. ಆದರೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲವನ್ನ ನೀವು ನೋಡುವಂತಹ ಅವಕಾಶಗಳು ಕೂಡ ಬರುವಂತಹ ತಿಂಗಳಿದೆ. ಜೊತೆಗೆ ನಿಮ್ಮ ಸುಖ ಸೌಕರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ನಿಮ್ಮ ವಾಹನಗಳಾಗಿರ್ಬೋದು, ನಿಮ್ಮ ಬೆಲೆ ಬಾಳುವ ವಸ್ತುಗಳಾಗಿರ್ಬೋದು, ಎಲ್ಲ ಒಂದು ರೀತಿಯಲ್ಲಿ ಮಿಸ್ಪ್ಲೇಸ್ ಆಗುವಂತಹದ್ದು ಕೂಡ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಕುಟುಂಬದಿಂದ ದೂರ ಉಳಿಯುವಂತಹ ಒಂದು ಅನಿವಾರ್ಯತೆ ಕೂಡ ಬರುತ್ತೆ. ಕೆಲಸ ಕಾರ್ಯಗಳ ಮೇಲೆ ಬೇರೆ ಕಡೆಗೆ ಓಡಾಟಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ಮೀನರಾಶಿ, ಮೀನಲಗ್ನದ ನೋಡುವಂತಹ ಸಾಧ್ಯತೆ ಇರುತ್ತೆ. ವ್ಯವಹಾರಕ್ಕೆ ಅನಿವಾರ್ಯ ಕಾರಣದಿಂದಾಗಿ ನಿಮ್ಮ ಒಂದು ದುಡ್ಡು ಕಾಸನ್ನ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದಾಗಿರ್ಬೋದು, ಬ್ಯಾಂಕ್ಗಳಿಂದ ಸಪೋರ್ಟ್ ಆಗಿರ್ಬೋದು, ಯಾವ್ದಾದ್ರು ಕೊಲೆಟ್ರಲ್ ಕೊಟ್ಟು ನೀವು ದುಡ್ಡು ಕಾಸನ್ನ ತಗೊಳ್ಬೇಕಾದಂತ ಅನಿವಾರ್ಯತೆ ಇರುತ್ತೆ. ಆ ಇನ್ವೆಸ್ಟ್ಮೆಂಟ್ ಇಂದನೂ ಕೂಡ ನಿಮಗೆ ಅನುಕೂಲಗಳಾಗುವಂತ ಯೋಗಗಳಿದೆ. ಋಣ ತೀರಿಸುವಂತ ಅವಕಾಶಗಳು ಕೂಡ ಬರುವಂತಹ ತಿಂಗಳಲ್ಲಿ ಇರುತ್ತೆ ನಿಮಗೆ ಮೀನರಾಶಿ, ಮೀನಲಗ್ನದವ್ರಿಗೆ. ಮಕ್ಕಳ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ರವಿ ಶುಕ್ರ ನಿಮಗೆ ಪಂಚಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಸಂತಾನದ ವಿದ್ಯಾಭ್ಯಾಸಗಳಾಗಿರ್ಬೋದು, ಅವರ ಹವ್ಯಾಸಗಳಾಗಿರ್ಬೋದು, ಅವರ ಚಟಗಳ ಮೇಲೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಚಿಂತೆ ಬರುವಂತಹ ಸಾಧ್ಯತೆ ಇರುತ್ತೆ. ಯಾರು ಜೀವನದಲ್ಲಿ ಹೊಸ ಸಂಬಂಧಗಳನ್ನು ಬೆಳೆಸಬೇಕಂತಿದ್ದಾರೋ, ಯಾರು ಇಷ್ಟಾರ್ಥಗಳಾಗಿರೋ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ವೈಮನಸ್ಸು ಮನಸ್ತಾಪಗಳಾಗಿರ್ಬೋದು, ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಅನುಮಾನ ಬರುವಂತಹ ಒಂದು ನಡೆ ಆಗುವಂತಹ ಸಾಧ್ಯತೆ ಇರುತ್ತೆ. ಸಂಬಂಧಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಅನ್ಯ ಮಾರ್ಗದಿಂದ ನಿಮ್ಮ ಹವ್ಯಾಸಗಳ ಮೇಲೆ, ಈ ಚಟಗಳ ಮೇಲೆ ಸ್ವಲ್ಪ ಮಟ್ಟಿಗೆ ಹತೋಟಿಯನ್ನು ತಗೋಬೇಕಾಗತ್ತೆ. ಇಲ್ಲಾಂದ್ರೆ ಈ ನಿಟ್ಟಿನಲ್ಲಿ ನಿಮಗೆ ನಷ್ಟ ಆಗಿರ್ಬೋದು, ಮಾನಹಾನಿ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಮೀನರಾಶಿ, ಮೀನಲಗ್ನದವರು ಗಮನವನ್ನ ಕೊಡಬೇಕಾಗತ್ತೆ. ಬುಧ ನಿಮಗೆ 2 ವಾರಗಳ ಕಾಲದ ನಂತರ ನಿಮ್ಗೆ ಒಂದು ಪೈಪೋಟಿ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮಗೆ ದುಡ್ಡು ಕಾಸು ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ನೋಡುವಂತ ಅವಕಾಶಗಳಿದೆ. ವೃತ್ತಿ ಬದಲಾವಣೆ ಮಾಡ್ಕೊಳ್ಳೋದಾಗಿರ್ಬೋದು, ನಿಮಗೆ ಮತ್ತು ಚೇಂಜಸ್ ನೋಡುವಂತ ಅವಕಾಶಗಳು ಕೂಡ ಇರುತ್ತೆ. ಇರುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಪ್ರದರ್ಶನ ಕೂಡ ಚೆನ್ನಾಗಿ ಮಾಡ್ತೀರಾ. ಆದ್ರೆ ಒಂದು ಗಮನದಲ್ಲಿಡಬೇಕು, ಮೇಲಧಿಕಾರಿಗಳಾಗಿರ್ಬೋದು ಮತ್ತೆ ನಿಮ್ಗೆ ಸಹೋದ್ಯೋಗಿಗಳ ಸಪೋರ್ಟ್ ಇರಲೇಬೇಕು. ಇಲ್ಲಾಂದ್ರೆ ಅವರ ಜೊತೆಗೆ ವೈಮನಸ್ಸು ಮನಸ್ತಾಪಗಳನ್ನ ಮಾಡ್ಕೊಂಡ್ರೆ ನಿಮ್ಮ ಉದ್ಯೋಗಕ್ಕೆ ಕಂಟಕಗಳು ಕೂಡ ಬರುವಂತಹ ಸ್ಥಿತಿ ಇರುತ್ತೆ, ಮುಖ್ಯವಾಗಿ 2 ವಾರಗಳ ಕಾಲದ ನಂತರ. ಜೊತೆಗೆ ಸಪ್ತಮದಲ್ಲಿ ಕೇತು ಸಂಚಾರ ಆಗ್ತಿರೋದ್ರಿಂದ ಯಾವುದೇ ರೀತಿಯ ಮದುವೆ ಮಾತುಕತೆಗಳಾಗಿರ್ಬೋದು, ಮತ್ತೆ ನಿಮಗೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬ ಮತ್ತೆ ಡಿಲೇ ನೋಡುವಂತಹ ಅನಿವಾರ್ಯತೆ ಇರುತ್ತೆ. ಹಾಗಾಗಿ
ಅದು ತಾತ್ಕಾಲಿಕವಾದಂತಹ ಅಡೆತಡೆಗಳಿರುತ್ತೆ. ಆದರೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳನ್ನ ಅದರಿಂದ ಮಾಡ್ಕೊಳ್ಳದೇ ಇರೋಷ್ಟು ಉತ್ತಮ. ಜೊತೆಗೆ ನೋಡಿ, ನಿಮ್ಮ ದೂರದ ಪ್ರಯಾಣ ಆಗಿರ್ಬೋದು, ದೇವತಾ ಕಾರ್ಯಗಳಿಗೆ ಹೋಗುವಂತಹ ಅವಕಾಶಗಳು ಬರುವಂತಹ ತಿಂಗಳತೆ. ಕುಟುಂಬದಲ್ಲಿ ಶುಭ ಕಾರ್ಯಗಳಿಗೆ ಪದೇ ಪದೇ ಓಡಾಡಬೇಕಾದಂತಹ ಯೋಗಗಳು ಕೂಡ ಬರುವಂತಹ ದಿನಗಳಿದೆ. ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ಯಾರು ವಿದೇಶಕ್ಕೆ ಕನೆಕ್ಟ್ ಆಗಿದ್ದಾರೋ, ವಿದೇಶದ ಜೊತೆಗೆ ವ್ಯವಹಾರವನ್ನ ಮಾಡ್ತಾರೋ, ಬೇರೆ ರಾಜ್ಯದಲ್ಲಿ ವ್ಯವಹಾರವನ್ನ ಮಾಡ್ತಾರೆ, ಉದ್ಯೋಗದಲ್ಲಿ ಅವರಿಗೆ ಹೊರಗಡೆ ಹೋಗುವಂತ ಅವಕಾಶಗಳ ಬಗ್ಗೆ ನಿರೀಕ್ಷೆ ಇತ್ತು, ಅಂತವರಿಗೆ ಬರುವಂತಹ ತಿಂಗಳಲ್ಲಿ ಅನುಕೂಲಗಳಾಗುವಂತದ್ದಾಗಿರುತ್ತೆ. ಅಂತವರಿಗೆ ವಿದೇಶ ಪ್ರಯಾಣ ಯೋಗಗಳು ಕೂಡ ನೋಡುವಂತಹ ಯೋಗ ಅವಕಾಶಗಳಿದೆ. ಒಂದು ಮುಖ್ಯವಾಗಿ ಗಮನಿಸಬೇಕಾಗಿದ್ದೇನೆಂದ್ರೆ, ನೀವು ಯಾರು ಕೋರ್ಟ್ ಕಚೇರಿ ವಿಚಾರಗಳಾಗಿರ್ಬೋದು, ಡಿಸ್ಪ್ಯೂಟ್ ಅಲ್ಲಿ ಇದ್ರೆ ಅವರಿಗೆ ಬರುವಂತಹ ತಿಂಗಳಲ್ಲಿ ಓಡಾಟಗಳಿರುತ್ತೆ. ಗುರು ಮತ್ತೆ ಮಂಗಳ ತೃತೀಯದಲ್ಲಿದ್ದಾಗ ಲೀಗಲ್ ಡಾಕ್ಯುಮೆಂಟೇಶನ್ಸ್ ಗಳಾಗಿರ್ಬೋದು, ಲಾಯರ್ ಗಳನ್ನ ಭೇಟಿ ಮಾಡೋದಾಗಿರ್ಬೋದು, ಮತ್ತೆ ಬ್ಯಾಂಕ್ಗಳ ಓಡಾಟಗಳಾಗಿರ್ಬೋದು, ಮತ್ತೆ ಸರ್ಕಾರ ಸಂಬಂಧಪಟ್ಟಂತಹ ಸಂಸ್ಥೆಗಳಿಗೆ ಓಡಾಟಗಳು ಜಾಸ್ತಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇದೆ. ಆ ಸಮಸ್ಯೆಗಳು ಕೂಡ ನಿಮಗೆ ಬಗೆಹರುತ್ತೆ. ಯಾವ್ದಾದ್ರು ಕೆಲಸ ಕಾರ್ಯಗಳನ್ನ ಪೆಂಡಿಂಗ್ ಇದ್ರೆ ಈ ಬರುವಂತಹ ತಿಂಗಳಿನಲ್ಲಿ ಅದನ್ನ ಕೈಗೆತ್ತಿಕೊಂಡು ಮಾಡಿದ್ರೆ ಅಂತ ನಿಟ್ಟಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಅನ್ನ ನೋಡುವಂತಹ ಯೋಗಗಳಿದೆ. ಕೋರ್ಟ್ ಕಚೇರಿ ಮ್ಯಾಟರ್ಗಳು ಸಂಪೂರ್ಣವಾಗಿ ಬಗೆಹರಿದಿಲ್ಲ. ನಿಮ್ಮ ಒಂದು ನಡೆ ಏನಿರುತ್ತೆ ಅದರ ಮೇಲೆ ನಿರ್ಧಾರ ಆಗುತ್ತೆ. ಯಾವುದೇ ಹಳೆ ವಿಚಾರಗಳಾಗಿರ್ಬೋದು, ಮನಸ್ತಾಪಗಳಿದ್ರೆ ಅದನ್ನ ಸರಿ ಮಾಡಿಕೊಳ್ಳುವಂತಹ ಅವಕಾಶ ಯೋಗಗಳು ಕೂಡ ಈ ಬರುವಂತಹ ತಿಂಗಳಿರುತ್ತೆ. ಹೂಡಿಕೆ, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಮುಂದಾಲೋಚನೆ ಮುಂದೆ ಭವಿಷ್ಯದ ಬಗ್ಗೆ ಹಣಕಾಸಿನ ಒಂದು ಸ್ಥಿತಿಯನ್ನ ಸರಿ ಮಾಡಿಕೊಳ್ಳುವಂತಹ ಒಂದು ನಾನಾ ರೀತಿಯ ಮಾರ್ಗಗಳು ನಿಮಗೆ ಬರುವಂತಹ ತಿಂಗಳಲ್ಲಿ ಒದಗಿ ಬರುವಂತಹ ಅವಕಾಶಗಳಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇದ್ರೆ ತುಂಬಾ ಉತ್ತಮವಾದಂತಹ ಫಲ ಈ ಬರುವಂತಹ ತಿಂಗಳಲ್ಲಿ ಮೀನರಾಶಿ, ಮೀನ ಲಗ್ನದವರು ನಿರೀಕ್ಷೆ ಮಾಡಬಹುದು. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಇನ್ಫೆಕ್ಷನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ನಿಮಗೆ ನಿಮ್ಮ ಒಂದು ಉಸಿರಾಟದ ತೊಂದರೆ ಆಗಿರ್ಬೋದು, ರೆಸ್ಪಿರೇಟರಿ, ಮುಖ್ಯವಾಗಿ ಥೈರಾಯ್ಡ್ ಮತ್ತೆ ರಕ್ತದ ದೋಷ ಇದ್ದವರು ಈ ಬರುವಂತಹ ತಿಂಗಳಲ್ಲಿ ತುಂಬಾನೇ ಎಚ್ಚರಿಕೆ ಇರಬೇಕು. ಸ್ತ್ರೀಯರು ಬ್ಯಾಕ್ ಪೇನ್ ಆಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಂತಹ ಸಾಧ್ಯತೆಗಳು ಬರುವಂತಹ ತಿಂಗಳಲ್ಲಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಗಮನವನ್ನ ಕೊಡಬೇಕು. ಬರುವಂತಹ ತಿಂಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅದರಿಂದ ರಿಕವರಿ ಆಗುವಂತಹ ಯೋಗಗಳು ಕೂಡ ಬರುವಂತಹ ತಿಂಗಳಿದೆ. ಆದರೆ ನಿಮ್ಮ ಒಂದು ಆರೋಗ್ಯದ ಮೇಲೆ ನಿಗಾ ಇರಬೇಕು. ಏನು ಪರಿಹಾರವನ್ನ ಮಾಡಬೇಕು ನೋಡಿ, ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ಶನಿಶ್ಚರನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಶನಿವಾರ ದಿವಸ ಶನಿಶ್ಚರಿಗೆ ಕಪ್ಪು ವಸ್ತ್ರದ ಜೊತೆ ಎಳ್ಳನ್ನ ದಾನ ಮಾಡಿ, ಸಾಸಿವೆ ಎಣ್ಣೆಯಿಂದ ಅಭಿಷೇಕವನ್ನ ಮಾಡಿಸಿ. ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ನೋಡಬಹುದು. ಜೊತೆಗೆ ಪ್ರತಿ ಶನಿವಾರ ಮತ್ತೆ ಮಂಗಳವಾರ ಆಂಜನೇಯನ ದೇವಸ್ಥಾನಕ್ಕೆ ನೀವು ಹೋಗೋದಾಗಿರ್ಬೋದು, ಭೇಟಿ ಮಾಡೋದಾಗಿರ್ಬೋದು, ಅರ್ಚನೆಯನ್ನ ಮಾಡಿಸೋದ್ರಿಂದ ನಿಮ್ಮ ಆರೋಗ್ಯ ಆಗಿರ್ಬೋದು ಪೈಪೋಟಿಯಿಂದ ದೂರ ಉಳಿಯುವಂತಹ ಅವಕಾಶಗಳು ಕೂಡ ಇರುತ್ತೆ. ಇದರ ಜೊತೆಗೆ ನೀವು ಮುಖ್ಯವಾಗಿ ಶುಕ್ರನ ಪರಿಹಾರವನ್ನು ಮಾಡ್ಕೊಳ್ಳಿ. ಪ್ರತಿ ಶುಕ್ರವಾರ ಬಿಳಿಯ ವಸ್ತ್ರದ ಜೊತೆಗೆ ಅವರೇಕಾಳನ್ನ ನೀವು ದಾನ ಮಾಡೋದ್ರಿಂದ ಮತ್ತೆ ಶುಕ್ರನ ಅಷ್ಟೋತ್ತರವನ್ನ ಪಠನೆ ಮಾಡೋದ್ರಿಂದ ನಿಮ್ಮ ಸಂಬಂಧಗಳಾಗಿರ್ಬೋದು, ನಿಮ್ಮಲ್ಲಿರುವಂತಹ ಆಕಸ್ಮಿಕ ಆಗುವಂತಹ ಅನಾನುಕೂಲತೆಗಳನ್ನ ಸರಿ ಮಾಡಿಕೊಳ್ಳುವಂತಹ ಅನುಕೂಲಗಳಿದೆ. ಇದರ ಜೊತೆಗೆ ನೀವು ಮಂಗಳನ ರತ್ನವನ್ನ ನೀವು ಧಾರಣೆ ಮಾಡೋದ್ರಿಂದ ನಿಮಗೆ ತುಂಬಾ ಉತ್ತಮವಾದಂತಹ ಯೋಗಗಳು ಕೂಡ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡೋದು. ಹೇಳಿದಂತಹ ಪರಿಹಾರವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.